ಬೆಂಗಳೂರಿನಲ್ಲಿ ಇನ್ವೆಸ್ಟ್ ಕರ್ನಾಟಕ 2025 ನಿನ್ನೆಯಿಂದ ಆರಂಭವಾಗಿದೆ. ಇಂದು ಸೇರಿದಂತೆ 3 ದಿನಗಳ ಕಾಲ ಜಿಮ್ ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ನಡೆಯಲಿದೆ. ಪ್ರಗತಿಯ ಮರುಕಲ್ಪನೆ ಎಂಬ ಶೀರ್ಷಿಕೆಯಡಿ ಆರಂಭವಾಗಿರುವ ಗ್ಲೋಬಲ್ ಇನ್ವೆಸ್ಟರ್ ಸಮ್ಮಿಟ್ ಇತಿಹಾಸ ನಿರ್ಮಿಸುವುದಕ್ಕೆ ಸಜ್ಜಾಗಿದೆ. ರಾಜ್ಯಕ್ಕೆ ಬಂಡವಾಳ ಹರಿವು ಹೆಚ್ಚಿಸುವ ಉದ್ದೇಶದಿಂದ ಸರ್ಕಾರ ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ಆಯೋಜಿಸಿದೆ. ಪ್ರಗತಿಯ ಮರುಕಲ್ಪನೆ ಎಂಬ ಶೀರ್ಷಿಕೆಯಡಿ 4 ದಿನಗಳು ಸಮಾವೇಶ ನಡೆಯುತ್ತಿದೆ. ಬೆಂಗಳೂರು ಅರಮನೆ ಮೈದಾನದಲ್ಲಿ ಭವ್ಯ ವೇದಿಕೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿದ್ಯುಕ್ತ ಚಾಲನೆ ನೀಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್, ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸೇರಿ ಹಲವು ಸಚಿವರು, ಜನಪ್ರತಿನಿಧಿಗಳು ಹೂಡಿಕೆದಾರರ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಇನ್ನು ಮಂಡಿ ನೋವಿನಿಂದ ಬಳಲ್ತಿರುವ ಸಿಎಂ ಸಿದ್ದರಾಮಯ್ಯ ವೀಲ್ ಚೇರ್ನಲ್ಲೇ ಆಗಮಿಸಿ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು. ಏಕಗವಾಕ್ಷಿ ಪೋರ್ಟಲ್ಗೆ ಚಾಲನೆ ನೀಡಿ ಮಾತನಾಡಿದ ಸಿಎಂ, ಹೂಡಿಕೆದಾರರಿಗೆ ಎಲ್ಲಾ ರೀತಿಯ ಸಹಕಾರ ನೀಡಲು ನಾವು ಸಿದ್ಧರಿದ್ದೇವೆ ಅಂತ ಹೇಳಿದ್ರು. Welcome you all to Karnataka, the land of innovation, enterprise and boundless opportunities. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿ, ನೀವು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಲು ಬಂದಿದ್ದೀರಿ. ಬೆಂಗಳೂರು ಟ್ಯಾಲೆಂಟ್ ಮತ್ತು ಡಿಜಿಟಲ್ ಹಬ್ ಅಂತ ಉದ್ಯಮಿಗಳಿಗೆ ರೆಡ್ ಕಾರ್ಪೆಟ್ ಹಾಸಿದ್ರು. I think next 3 days will be a very memorable day for all of us. You have come to invest, have confidence on us. This is a government not for signing. We have commitment. We are expecting more than 10 lakh crore. Am I right, MP Patil? 10 lakh crore. ಸಮಾವೇಶದಲ್ಲಿ ಮಾತನಾಡಿದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಈ ಸಮಾವೇಶದಲ್ಲಿ 19 ದೇಶ ವಿದೇಶಿ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. 2000 ಉದ್ದಿಮೆ, ಸಣ್ಣ ಮಧ್ಯಮ ಉದ್ಯಮಗಳು ಸಕ್ರಿಯವಾಗಿ ಭಾಗಿಯಾಗಲಿವೆ. ಇನ್ನೂ 60 ತಜ್ಞರು ಹಾಗೂ ಪರಿಣಿತರು ವಿಷಯಗಳನ್ನ ಪ್ರಸ್ತುತಪಡಿಸಲಿದ್ದಾರೆ. ಅಲ್ಲದೆ 10 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಹರಿದು ಬರಲಿದೆ ಅಂತ ಹೇಳಿದ್ರು. Karnataka's emergence as a truly global investment destination. Our speaker lineup includes many global thought leaders. This diverse international participation brings a truly global perspective to our discussion and partnership. In addition, we are focusing not just on attracting investments, but on grounding them. Our emphasis is on real-time discussions, collaborative learning and accelerated project implementation. 3 ದಿನಗಳ ಕಾಲ ಇನ್ವೆಸ್ಟ್ ಕರ್ನಾಟಕ 2025 ಸಮಾವೇಶ ನಡೆಯಲಿದೆ. ಅನೇಕ ರಾಷ್ಟ್ರಗಳ ಹೂಡಿಕೆದಾರರನ್ನ ರಾಜ್ಯದತ್ತ ಕರೆತರಲು ಸರ್ಕಾರ ಉತ್ಸುಕವಾಗಿದೆ. ಕೈಗಾರಿಕಾ ಕ್ರಾಂತಿಯ ನಿರೀಕ್ಷೆಯಲ್ಲಿದೆ. ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.